ಇನ್ನು ಕೊಡಗು ಜಿಲ್ಲೆಯ ಪ್ರವಾಹ ಸಂತ್ರಸ್ತರಿಗೆ ಇನ್ನೂ ಕೂಡ ಪರಿಹಾರವೇ ಸಿಕ್ಕಿಲ್ಲ. ನೋಡಿ, ಕುಶಾಲನಗರ ತಾಲೂಕಿನಲ್ಲಿ 4 ಗ್ರಾಮಗಳ ಸಂತ್ರಸ್ತರಿಗೆ ಇನ್ನೂ ಕೂಡ ಸೂರಿನ ಭಾಗ್ಯನೇ ಇಲ್ಲ. ಇಲ್ಲಿ ಅನಧಿಕೃತವಾಗಿ ಬಂದು ಸೇರ್ಕೊಂಡಿರೋರಿಗೆ ನೀವು ಹೋಗಿ ಮನೆಗಳನ್ನು ಕಟ್ಕೊಡ್ತೀನಿ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ರಿ. ಯಾಕೆ ಇವ್ರುಗಳು ನಿಮಗೆ ಕಾಣಿಸೋದಿಲ್ವಾ ಅನ್ನುವಂಥದ್ರ ಬಗ್ಗೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, 2019ರಲ್ಲಿ ಪ್ರವಾಹಕ್ಕೆ ಸಿಲುಕಿ 4 ಗ್ರಾಮಗಳು ನಲಗಿತ್ತು. ಇಂದಿಗೂ ಕೂಡ ಅವರು ಪ್ಲಾಸ್ಟಿಕ್ ಹೊದಿಕೆಯ ಮನೆಗಳಲ್ಲಿ ಸಂತ್ರಸ್ತರು ವಾಸ ಮಾಡ್ತಾ ಇದ್ದಾರೆ. ಸಿದ್ದಾಪುರ, ಕರಡಿಗೋಡು, ನೆಲ್ಲಿಹುದಿಕೇರಿ, ಕುಂಬಾರಗುಂಡಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಜನ ಸಂತ್ರಸ್ತರು. ಅವ್ರಿಗೆ ನೀವು ಭರವಸೆ ಕೊಟ್ಟಿದ್ರಿ ಮನೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಜಿಲ್ಲಾಡಳಿತದಿಂದ ಅಭ್ಯರ್ಥಮಂಗಲದಲ್ಲಿ 7 ಎಕರೆ ಜಾಗವನ್ನ ಕೂಡ ಗುರುತು ಮಾಡಿದ್ರಿ. ಸರ್ಕಾರದ ಭರವಸೆ 7 ವರ್ಷಗಳಿಂದ ಇನ್ನೂ ಕೂಡ ಭರವಸೆಯಾಗಿ ಉಳ್ಕೊಂಡಿದೆ. ನೋಡಿ, ಇದು ಪಾಪ ಅವರ ಪರಿಸ್ಥಿತಿ. ಇಲ್ಲಿ ಪ್ರವಾಹ ಬಂದಾಗ 2019ರಲ್ಲಿ ಎಲ್ಲರೂ ಕೂಡ ಮನೆ ಕಳ್ಕೊಂಡು ನಿರಾಶ್ರಿತರಾದರು. ನೀವೀಗ ಕೋಗಿಲು ಕ್ರಾಸ್ನಲ್ಲಿ ಹೋಗಿ ಅಲ್ಲಿ ಕೇರಳ ಸಿದ್ದವರು ರಿಯಾಕ್ಟ್ ಮಾಡಿದ್ರು ಅಂದ ತಕ್ಷಣ ಇಲ್ಲಿ ಬಂದು ನೀವು ಅವರಿಗೆ ಮನೆ ಕಟ್ಕೊಡ್ತೀನಿ ಅನ್ನುವಂಥ ಒಂದು ಭರವಸೆಯನ್ನು ನೀಡ್ತೀರಿ. ಆದರೆ ಇವ್ರುಗಳ ಕಷ್ಟ, ಮಡಿಕೇರಿಯಲ್ಲಿರೋರ ಕಷ್ಟ ನಿಮಗೆ ಕಾಣಿಸ್ತಾ ಇಲ್ವಾ? ಇದು ಸಹಜವಾಗಿ ಮೂಡುವಂಥ ಪ್ರಶ್ನೆ. ಅದು ಯಾರೇ ಆಗಿದ್ರು ಕೂಡ ಇವರೆಲ್ಲರೂ ಕೂಡ ನಿಮ್ಮ ಜನನೇ ತಾನೆ, ನಿಮ್ಗಳಿಗೆ ಓಟ್ ಹಾಕುವಂಥ ಜನ. ನೀವಿಲ್ಲಿ ಕೋಗಿಲು ಕ್ರಾಸ್ ಮಾತ್ರ ನೋಡ್ತೀರಿ, ಇಲ್ಲಿ ರಾಜಕೀಯವನ್ನ ಮಾಡ್ತೀರಿ. ಇಲ್ಲಿ ಜನರ ಕಷ್ಟ ಕೇಳೋದಿಲ್ಲ, ಸಂತ್ರಸ್ತರ ಕಷ್ಟ ಕೇಳೋದಿಲ್ಲ ಅಂದರೆ ಹೇಗೆ? ಅಂದ್ರೆ ಇದ್ರ ಬಗ್ಗೆನೂ ಕೂಡ ಬೇರೆ ಯಾರಾದರೂ ಒಬ್ಬ ಸರ್ಕಾರದವರು ಅಥವಾ ಕೇರಳದವರು ಯಾರಾದರೂ ನಿಮಗೆ ಹೇಳಬೇಕಾಗಾದ್ರೆ, ಪಿಣರಾಯಿ ವಿಜಯನ್ ಅಂತವರು ಅಥವಾ ಇನ್ನೊಬ್ಬ ಯಾರೋ ಒಬ್ಬ ಮತ್ತೆ ಟ್ವೀಟ್ ಮಾಡಿ, ನೋಡಿ ಹಿಂಗೆ ಮಡಿಕೇರಿಯಲ್ಲಿ ನೀವು ಮಾಡ್ತಾ ಇಲ್ಲ, ಇಲ್ಲಿ ನೀವು ಮಾಡ್ತಾ ಇರೋದು ಸರಿಯಲ್ಲ, ಈ ಥರದೊಂದು ತಾರತಮ್ಯ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಯಾರಾದರೂ ಹೇಳಿದ್ರೆ ಆಗ ನೀವು ಎಚ್ಚೆತ್ಕೊಳ್ತೀರಾ? ಈ ಥರದ ಸಹಜವಾದಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಕೇರಳದವ್ರು ಹೇಳಿದ ತಕ್ಷಣ, ಹೈಕಮಾಂಡ್ ಹೇಳಿದ ತಕ್ಷಣ ಹೋಗಿ ನೀವು ಕೋಗಿಲು ಕ್ರಾಸ್ನಲ್ಲಿ ನೀವು ಪರಿಹಾರದ ಭರವಸೆ ಕೊಟ್ಟು ಬಂದ್ರಿ. ಆದರೆ ಇವತ್ತಿಗೂ ಕೂಡ ಪ್ಲಾಸ್ಟಿಕ್ ಮನೆಗಳಲ್ಲಿ ಅವ್ರು ಪ್ಲಾಸ್ಟಿಕ್ ಹೊದಿಕೆ ಹಾಕೊಂಡು ಮನೆಗಳಲ್ಲಿ ಇದ್ದಾರೆ. ಈಗಲೂ ಹಾವುಗಳು ಬರುತ್ತೆ ಒಳಗಡೆ, ಚೇಳುಗಳು, ಹಾವುಗಳು ಎಲ್ಲವೂ ಕೂಡ ಸೇರ್ಕೊಳ್ತಾ ಇದೆ. ಈ ಬಗ್ಗೆ ಟಿವಿ9 ಜೊತೆಗೆ ಸಂತ್ರಸ್ತ ವಿದ್ಯಾರ್ಥಿನಿ ತನುಶ್ರೀ ಪಾಪ ಮಾತಾಡ್ತಾ ಅಳಲನ್ನು ತೋಡ್ಕೊಂಡಿದ್ದಾರೆ. ಮಳೆ ಬಂದು ನಮ್ಮ ಮನೆ ಬಿದ್ದೋಯ್ತು, ಶೆಡ್ನಲ್ಲೇ ವಾಸ ಮಾಡ್ತಾ ಇದ್ದೀವಿ, ಓದೋಕ್ಕೂ ಕಷ್ಟವಾಗ್ತಾ ಇದೆ, ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳಿ ಪಾಪ ಆಕೆ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಟಿವಿ9 ಜೊತೆಗೆ ಸಂತ್ರಸ್ತ ವಿದ್ಯಾರ್ಥಿನಿ ತನುಶ್ರೀ ಮಾತಾಡಿದಾಳೆ, ಬನ್ನಿ ನೋಡೋಣ. ನಾ 10ನೇ ಕ್ಲಾಸಲ್ಲಿ ಓದುತ್ತಾ ಇದ್ದೀನಿ. ಮನೆ ಬಿದ್ದು 5 ವರ್ಷ ಆಯಿತು. ಇನ್ನೂ ಸರ್ಕಾರ ಅವರು ಮನೆ ಕಟ್ಟಿ ಕೊಟ್ಟಿಲ್ಲ. ತುಂಬ ಕಷ್ಟ ಆಯ್ತದೆ. ಅಪ್ಪ ಅಮ್ಮನ ನೋಡೋತ್ತಿಗೆ ತುಂಬ ಬೇಸರ ಆಯ್ತದೆ. ಚಳಿ ಗಿಳಿ ಎಲ್ಲ ಜಾಸ್ತಿ. ಅಜ್ಜಿ, ಅಣ್ಣ, ತಮ್ಮ ಎಲ್ಲ ಇದ್ದಾರೆ. ಓದಲಿಕ್ಕೆ ಎಲ್ಲ ಕಷ್ಟ ಆಯ್ತದೆ. ಬೇಗೊಂದು ಮನೆ ಮಾಡಿ ಕೊಡಿ ಅಂತ ಕೇಳ್ತೀವಿ. ನಮ್ಮ ಮನೆ ಬಿದ್ದೋಗಿ ಈಗ 2019ರಲ್ಲಿ ಮನೆ ಹೋಗಿ ಈಗ 6-7 ವರ್ಷ ಆಯಿತು. ನಾವೀಗ ಏನು ಗತಿ ಇಲ್ಲದೆ ಬೇರೆ ಕಡೆ ಬಾಡಿಗೆ ಕಟ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನನಗೆ ಒಬ್ಬಳು ಮಗಳಿದ್ದಾಳೆ, ಹೆಣ್ಣು ಮಗಳು, 18-19 ವರ್ಷ ಆಗಿದೆ. ಅವಳಿಗೆ ಮುಚ್ಚುಮರೆಯಾಗಿ ಮಲಗಲಿಕ್ಕೆ ಒಂದು ಕೋಣೆ ಇಲ್ಲ. ಅವಳಿಗೆ ವಯಸ್ಸಾದ ಹೆಣ್ಣು ಹುಡುಗಿಯಲ್ಲ, ಅವಳಿಗೆ ನಿಲ್ಲಿಗೆ ಒಂದು ಭದ್ರತೆ ಇಲ್ಲ. ವಯಸ್ಸಾದ 85 ವರ್ಷದ ಅಮ್ಮ ಇದ್ದಾರೆ, ಅವರಿಗೆ ಹಾರ್ಟ್ ಪೇಷಂಟು, ಕಾಯಿಲೆಗಳಿದೆ, ಅವರಿಗೆ ನಿಲ್ಲಕ್ಕೆ ಒಂದು ನೆಲೆ ಇಲ್ಲ. ನಾವು ತುಂಬ ಕಷ್ಟದಲ್ಲಿದ್ದೀವಿ. ಇವರು ಅದು ಈಗ 19ರಲ್ಲಿ ಎಲ್ಲ ಸುಮಾರು 100 ಚಿಲ್ಲರೆ ಮನೆಗಳು ಇಲ್ಲಿ ನೆಲ ಸಮಾನ ಆಗುಂಟು. ಮತ್ತು ಎ ಗ್ರೇಡಲ್ಲಿ, ಬಿ ಗ್ರೇಡಲ್ಲಿ, ಸಿ ಗ್ರೇಡಲ್ಲಿ ಆಗುಂಟು. ಅದು ಸುಮಾರು ಜನರಿಗೆ ಅನ್ಯಾಯ ಆಗುಂಟು. ಸಿ ಗ್ರೇಡಲ್ಲಿ ಸುಮಾರು ಜನರಿಗೆ ಮನೆ ಹೋದವ್ರದ್ದನ್ನೇ ಸಿ ಗ್ರೇಡಲ್ಲಿ ಆಗುಂಟು. ಮತ್ತು ಹಕ್ಕುಪತ್ರ ಇದ್ದು ಆ ಟೈಮಿಗೆ ಹಕ್ಕುಪತ್ರ ಸಿಕ್ಕಲಿಲ್ಲ ಜನರಿಗೆ, ಮನೆಯಿಂದ ತೆಗಿಲಿಕ್ಕಾಗಲಿಲ್ಲ. ಅದು ಅನಧಿಕೃತ ಅಂತ ಆಗುಂಟು, ಸುಮಾರು ಅನಧಿಕೃತ ಅಂತ ಆಗುಂಟು. ಅದು ಈಗ ಜನರಿಗೆ ಅನ್ಯಾಯ ಆಗಿದೆ. ಹಕ್ಕುಪತ್ರ ನಾವು ನೀರು ಹತ್ತೋ ಟೈಮಲ್ಲಿ ನಮಗೆ ಒಂದು ಉಪಕಾರನಿಲ್ಲ. ನಾವು ಎಲ್ಲೆಲ್ಲಿ ಹೋಗಬೇಕಂದ್ರೆ ರಾತ್ರಿ ಆದರೆ ರಾತ್ರಿ ಎದ್ದು ಹೋಗೋದು. ಮತ್ತು ಮನೆಗೆ ಏನು ಕೊಡೋದಿಲ್ಲ ನಮಗೆ ಬಂದ್ರೇನು. ಅನ್ನೋದ್ರೆ ಕೆಲಸನೂ ಸಿಕ್ಕೋದಿಲ್ಲಲ್ಲ, ಕೆಲಸಕ್ಕೆ ಹೋಗಕ್ಕೆ ಹಾಕಿಲ್ಲ, ನೀರತ್ತು ಊಟ ಆ ಕಡೆ ಈ ಕಡೆ ದಾಟಕ್ಕೆ ಹಾಕಿಲ್ಲ, ಏನು ಕೊಡೋದಿಲ್ಲ ನಮಗೆ. ಪ್ರವಾಹ ಬಂದಮೇಲೆ ನಿಮಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರೆ, ಮನೆ ಕೊಡ್ತೀನಿ ಅಂತ ಮಾಲ್ದಾರಿ ಮನೆ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ರು, ಒಬ್ಬರಿಗೆ ಕೊಟ್ಟಿಲ್ಲ ಮನೆ. 2019ರಲ್ಲಿ ಪ್ರವಾಹ ಅಂತ ಹೇಳಿದಾಗ ಎಲ್ಲರೂ ಕೂಡ ಯಾವುದೇ ಮುನ್ನೆಚ್ಚರಿಕೆ ಅಂತ ಹೇಳಿ ಇಲ್ಲಿ ಇರಲಿಲ್ಲ. ಸಡನ್ನಾಗಿ ನೀರು ಒಂದು ಅಳತೆ ಮೀರಿ ಬಂದಾಗ ಇಲ್ಲಿನ ಜನರಿಗೆ ತುಂಬ ನಷ್ಟಗಳಾಗಿದೆ. ಆ ಸಂದರ್ಭದಲ್ಲಿದ್ದಂಥ ಜಿಲ್ಲಾಡಳಿತ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಏನು ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಅಥವಾ ಏನು ಹೇಳೋದು ಸಮೀಕ್ಷೆಯನ್ನು ಕ್ಲಿಯರಾಗಿ ಮಾಡಬೇಕಿತ್ತು, ಆಗ ಕ್ಲಿಯರಾಗಿ ಮಾಡಲಿಲ್ಲ. ಯಾಕೆಂತಂದರೆ ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಅಂತೇಳಿ 3 ಕ್ಯಾಟಗರಿಯನ್ನು ಮಾಡಿ ಮೊದಲನೇದಾಗಿ ಫಸ್ಟ್ ಬಂದ ಅವರಿಗೆ 10,000 ಮತ್ತು 25,000
50,000 ಅಂತೇಳಿ ಪರಿಹಾರವನ್ನು ಘೋಷಣೆ ಮಾಡಿದರು. ಆದರೆ ಕ್ಯಾಟಗರಿ ಅವರು ಏನು ಮಾಡುವಾಗ ನಿಗದಿ ಮಾಡುವಾಗ ಕ್ಯಾಟಗರಿಯನ್ನು ಅವರು ಇದು ಮಾಡುವಾಗ ತಾರತಮ್ಯ ಅಥವಾ ಕರೆಕ್ಟಾಗಿ ಮಾಡಲಿಲ್ಲ. ಅವತ್ತು ಯಾರು ಬಂದಿದ್ದಾರೆ ಅಧಿಕಾರಿಗಳು ಅವರು ಅದನ್ನು ಕ್ಲಿಯರಾಗಿ ಮಾಡಲಿಲ್ಲ. ಈಗ ಜನರಿಗೆ ಅದೇನಾಗಿದೆ ಅಂತ ಹೇಳಿ ಸಮಸ್ಯೆ ಆಗಿದೆ. ಮತ್ತು 2019 ಪ್ರವಾಹದ ನಂತರ ಅಥವಾ ಏನು ಅಂತಂದರೆ ಇದು ಆಲ್ರೆಡಿ ಒಳಕೆರೆ ಪೈಸಾರಿ ಬರ್ತದೆ. ಈ ಒಳಕೆರೆ ಈಗ ನೋಡಿ, ಬೇಕಾದ್ರೆ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಕಾಂಗ್ರೆಸ್ನವರು ಖಂಡಿತವಾಗ್ಲೂ ಹೇಳ್ತಾರೆ ಆವಾಗ ನಮ್ಮ ಸರ್ಕಾರ ಇರಲಿಲ್ಲ, ಆಗ BS ಯಡಿಯೂರಪ್ಪ ಅವ್ರ ಸರ್ಕಾರ ಇದ್ದಿದ್ದು, ಸೊ ಅವರು ಏನೋ ಭರವಸೆ ಕೊಟ್ಬಿಟ್ಟಿದ್ದಾರೆ, ಅವ್ರು ಮಾಡಿಲ್ಲ, ನೋಡೋಣ ನಾವು ಇದ್ರ ಬಗ್ಗೆ ಗಮನ ಹರಿಸ್ತೀವಿ ಅನ್ನುವಂಥ ಖಂಡಿತವಾಗ್ಲೂ ಇವ್ರ ಮೇಲೆ ಅವ್ರ ಮೇಲೆ ಹಾಕುವಂಥ ಒಂದು ಕೆಲಸಗಳು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ಜೋಶಿಯವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಒಂದು ಧರ್ಮದ ಓಲೈಕೆಗೆ ಅತಿ ವೇಗದ ಪರಿಹಾರ ಆಗುತ್ತೆ ಅಂತೇಳಿ ಟ್ವೀಟ್ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ವಿಪತ್ತುಗಳ ಪರಿಹಾರ ಪಡೆಯೋದಕ್ಕೆ ಜನ ಕಾಯ್ತಾ ಇದ್ದಾರೆ. ರಾಜ್ಯದಲ್ಲಿ ಜನ ವರ್ಷಗಳಿಂದಲೂ ಕೂಡ ಕಾಯ್ತಾ ಇದ್ದಾರೆ. 2 ದಿನದಲ್ಲಿ ಒಂದು ಸಮುದಾಯಕ್ಕೆ ಪರಿಹಾರ ಕೊಟ್ಬಿಡ್ತೀರಿ. ಕೋಗಿಲು ನಿರಾಶ್ರಿತರ ಮನೆ ಭಾಗ್ಯಕ್ಕೆ ಜೋಶಿ ಕಿಡಿಕಾರಿದ್ದಾರೆ. ಈಗ ಟ್ವೀಟ್ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿರೋದಿದು. ಅಂದ್ರೆ ಇವರು ಕೂಡ ರೆಫರ್ ಮಾಡ್ತಾ ಇರುವಂಥದ್ದು, ಅಲ್ಲಿ ಪ್ರಕೃತಿ ವಿಕೋಪ ಆಯಿತು ಮಡಿಕೇರಿಯಲ್ಲಿ, ಅಲ್ಲಿ ಸಾಕಷ್ಟು ಜನ ಮನೆಯನ್ನ ಕಳೆದುಕೊಂಡ್ರು, ಅವ್ರಗಳಿಗೆ ಇನ್ನೂ ಕೂಡ ಪರಿಹಾರದ ಭಾಗ್ಯ ಇಲ್ಲ. ಅದು ಬಿಟ್ಟು ಇಲ್ಲಿ ಅನಧಿಕೃತವಾಗಿ ಬಂದು ಸೇರ್ಕೊಂಡಿದ್ದಂಥವ್ರು ಅವರ ಮನೆಗಳನ್ನು ಕೆಡುವುದರಿಂದ ಮಾತ್ರಕ್ಕೆ ಅವ್ರಿಗೆ ನೀವು ಪರಿಹಾರ ಕೊಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಕಂಪ್ಯಾರಿಸನ್ ಈಗ ಶುರುವಾಗಿದೆ. ನೀವು ಮಾಡೋದಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾಗಿ ವರ್ತನೆ ಮಾಡಬೇಕಾಗುತ್ತೆ. ಅದು ಬಿಟ್ಟು ಒಬ್ರಿಗೊಂದು ರೀತಿ ಇನ್ನೊಬ್ರಿಗೊಂದು ರೀತಿಯಾಗಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಅಫ್ಕೋರ್ಸ್ ಎಲ್ಲರೂ ಕೂಡ ಹೇಳುವಂಥ ಮಾತೇ ಇದು. ಯಾಕಂದರೆ ಈಗ ಯಾರೇ ಮನೆ ಮಾಡ್ಕೊಂಡಿದ್ದಂಥವ್ರಿಗೆ ಮನೆಯನ್ನು ಕೆಡವು ಬಿಡೋದು, ಅವರನ್ನು ಬೀದಿಗೆ ತಳ್ಳುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಖಂಡಿತವಾಗ್ಲೂ ಅದು ತಪ್ಪಾಗುತ್ತೆ. ಅಟ್ ದ ಸೇಮ್ ಟೈಮ್ ಅವರು ಅನಧಿಕೃತವಾಗಿ ಬಂದಿದ್ರು ಅನ್ನುವಂಥದ್ದು ಒಂದು ವಿಚಾರ. ಇಲ್ಲಿ ಆಗಿರುವಂಥದ್ದು ಪ್ರಕೃತಿ ವಿಕೋಪ. ಸೊ ಪ್ರಕೃತಿ ವಿಕೋಪದಲ್ಲಿ ಪಾಪ ಮನೆಗಳನ್ನೆಲ್ಲ ಕಳ್ಕೊಂಡಿರುವಂಥವ್ರಿಗೆ ನೀವು ಬಂದು ಭರವಸೆ ಕೊಡ್ತೀರಿ, 7 ವರ್ಷ ಆದರೂ ಕೂಡ ಇನ್ನೂ ಅದು ಸರಿಯಾಗಿ ಪರಿಹಾರ ಕೊಡಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈಗ ರಾಜಕೀಯ ತಿಕ್ಕಾಟ ಶುರುವಾಗುತ್ತೆ. 2019ರಲ್ಲಿ ಆ ಟೈಮ್ನಲ್ಲಿ ಫ್ಲಡ್ಗಳೆಲ್ಲವೂ ಕೂಡ ಆದಾಗ BS ಯಡಿಯೂರಪ್ಪ ಅವರಿದ್ರು, ಅವರು ಅದಕ್ಕೆ ವಾಗ್ದಾನವನ್ನು ಕೊಟ್ಟಿದ್ರು, 7 ಎಕರೆ ಜಮೀನನ್ನು ಕೂಡ ಅಲ್ಲಿ ಗುರುತು ಮಾಡಿದ್ರು. ಬಟ್ ಅವ್ರು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಬಹುಶಃ ಸಬೂಬನ್ನು ಕೊಡುವಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ ಇಲ್ಲಿ.